ದಿಸ್ ಇಸ್ ಟೀಮ್ ಇಂಡಿಯಾ, ದಿಸ್ ಇಸ್ ವಿರಾಟ್ ಕೊಹ್ಲಿ, ದಿಸ್ ಇಸ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅಂತ ಹೇಳ್ಬೋದು. ಬೂಮ್ರಾ ಅವರ ಬೌಲಿಂಗ್, ಮಾರಕ ಬೌಲಿಂಗ್. ಹರ್ಷದೀಪ್ ಸಿಂಗ್ ಯಾರನ್ನು ಕಡೆಗಣಿಸೋ ಆಗಿಲ್ಲ. ಗೇಮ್ ಚೇಂಜ್ ಅಂತ ಹೇಳ್ಬೋದು. ಸೂರ್ಯಕುಮಾರ್ ಅವರ ಅದ್ಭುತವಾದಂತಹ ಕ್ಯಾಚ್. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತೆ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಅದ್ಭುತವಾದಂತಹ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ನಡುವಿನ ಫೈನಲ್ ನ ಕೊನೆಯ ಈ ಒಂದು ಚಾಂಪಿಯನ್ಶಿಪ್ ಏನಿದೆ, ಇದರಲ್ಲಿ ಭಾರತ ಕೊನೆಯದಾಗಿ ಗೆದ್ದುಕೊಂಡಿದೆ. ಆ ಒಂದು ವಿಶೇಷತೆಯನ್ನ ಇಲ್ಲಿ ನಿಮ್ಮಂತೆ ಹಂಚಿಕೊಳ್ತಾ ಇದ್ದೇನೆ. ಸೊ ಕೊನೆಯವರೆಗೂ ನೋಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಆರಂಭದಿಂದ ರೋಹಿತ್ ಶರ್ಮಾ ಔಟ್ ಆದ್ರು, ಪಂತ್ ಅವರು ಔಟ್ ಆದ್ರು, ಆದ್ರೆ ಕೊಹ್ಲಿ ಅವರು ದಿ ಬಿಗ್ ಮ್ಯಾಚ್ ಅನ್ನ ಅತ್ಯಂತ ರೋಮಾಂಚನಕಾರಿಯಾಗಿ ಆಟ ಆಡಿದ್ರು ಬಹಳಷ್ಟು. ಯಾಕಂದ್ರೆ ಕಿಂಗ್ ಕೊಹ್ಲಿ ಬ್ಯಾಟ್ ನಿಂದ ಈ ಒಂದು ವರ್ಲ್ಡ್ ಕಪ್ ನಲ್ಲೇ ಉತ್ತಮವಾದಂತಹ ಒಂದು ರನ್ನೇ ಬಂದಿರಲಿಲ್ಲ. ಆ ಒಂದು ರನ್ ದಾಹಕ್ಕೆ ಕೊನೆ ಆಡಿದ್ರು 76 ರನ್ 59 ಬಾಲ್ ಅಲ್ಲಿ. ಸೊ ಅದರಿಂದಾಗಿ ಇದು ವಿರಾಟ್ ಕೊಹ್ಲಿ ಫ್ಯಾನ್ಸ್ ಗೆ ಮಾತ್ರ ಅಲ್ಲ, ದಿ ಆಲ್ ಎಂಟೈರ್ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂಡ್ ಫ್ಯಾನ್ಸ್ ಗೆ ಇದು ದೊಡ್ಡ ಒಂದು ಮೊತ್ತನೇ ಆಗಿತ್ತು. ಕಿಂಗ್ ಕೊಹ್ಲಿ ಬ್ಯಾಟ್ ಇಂದ ರನ್ ನೀಗಿಸ್ಕೊಳ್ಬೇಕು ಅನ್ನೋದು. ಸೊ ಅದು ಇವತ್ತು ಸಾಧ್ಯ ಆಯಿತು. ಕೊನೆಯ ಘಟ್ಟದಲ್ಲಿ 20 ಓವರ್ಗಳಲ್ಲಿ 176 ರನ್ಗಳನ್ನ ಗಳಿಸಿ ಭಾರತದ ಆರಂಭಿಕ ಹಿನ್ನಡೆ ನಂತರ ಮಧ್ಯಮ ಕ್ರಮಾಂಕ ಯಾವ ರೀತಿಯಲ್ಲಿ ಸ್ಫೋಟಕವಾಗಿ ಆಡಿತು ಅಂದ್ರೆ, ನಾವು ಅಕ್ಷರ್ ಪಟೇಲ್ ಅವರನ್ನ ಮೆಚ್ಚಿಕೊಳ್ಬೇಕು. ಮಿಡಲ್ ಆರ್ಡರ್ ಅಲ್ಲಿ ಬಂದ್ಬಿಟ್ಟು ಉತ್ತಮ ರೀತಿಯಲ್ಲಿ ಆಟ ಆಡಿ ಒಂದು ರನ್ ಮೊತ್ತವನ್ನ 100+ ಮಾಡುವಲ್ಲಿ ಯಶಸ್ವಿಯಾದರು ವಿರಾಟ್ ಕೊಹ್ಲಿ ಜೊತೆ. ಸ್ಲೋ ಆಗಿ ಮ್ಯಾಚ್ ಆಡ್ತಾ ಇದ್ದಂತಹ ಅಕ್ಷರ್ ಪಟೇಲ್ ಅವರು ಮತ್ತೆ ಬಿರುಸಿನ ಆಟಕ್ಕೆ ಬಂದು ಒಂದು ಉತ್ತಮ ರನ್ ಕಲೆ ಹಾಕುವಲ್ಲಿ ಸಹಾಯ ಮಾಡಿದ್ರು. ಸೂರ್ಯಕುಮಾರ್ ಅವರ ವಿಫಲತೆ, ರಿಷಬ್ ಪಂತ್ ಅವರ ವಿಫಲತೆ, ಆಮೇಲೆ ರೋಹಿತ್ ಶರ್ಮಾ ಅವರ ವಿಫಲ ಯತ್ನಗಳು, ನಂತರ ವಿರಾಟ್ ಕೊಹ್ಲಿ ಮತ್ತು ಅಕ್ಷರ್ ಪಟೇಲ್ ಅವರ ಬಿರುಸಿನ ಹೋರಾಟ, ಕೊನೆಯದಾಗಿ ವಿರಾಟ್ ಕೊಹ್ಲಿ ಅವರ ಅದ್ಭುತವಾದಂತಹ 3 ಸಿಕ್ಸರ್ಗಳು, ಇವೆಲ್ಲವನ್ನ ಸೇರಿಸಿ ಶಿವನ್ ದುಬೆ ಅವರು ಇನ್ನು ಆಮೇಲೆ ಹಾರ್ದಿಕ್ ಪಾಂಡ್ಯ ಅವರು ಕೊನೆಯದಾಗಿ ಸ್ಫೋಟಕ ಬ್ಯಾಟಿಂಗ್ ಅನ್ನ ಪ್ರದರ್ಶಿಸಿದ್ರು. ಎಲ್ಲವನ್ನ ಸೇರಿಸಿ ಟೀಮ್ ಇಂಡಿಯಾದ ಮೊತ್ತ 176 ರನ್ಗಳ ಸ್ಪರ್ಧಾತ್ಮಕ ಮೊತ್ತ ಅಂತ ಹೇಳಲಾಗ್ತಾ ಇತ್ತು. ಆರಂಭಿಕವಾಗಿ ದಕ್ಷಿಣ ಆಫ್ರಿಕಾ ಬ್ಯಾಟಿಂಗ್ ಬಂತು. 12 ರನ್ಗೆ 2 ವಿಕೆಟ್ಗಳನ್ನ ಬುಮ್ರಾ ಮತ್ತು ಹರ್ಷದೀಪ್ ಸಿಂಗ್ ಉಡಾಯಿಸೇ ಬಿಟ್ಟು ಆವಾಗ್ಲೇ ಭಾರತ ಹಿಡಿತಕ್ಕೆ ಬಂತಾದ್ರು. ಆಮೇಲೆ ಕ್ವಿಂಟನ್ ಡಿಕಾಕ್ ಮತ್ತು ಕ್ಲೇಸನ್ ಅವರು ಭರ್ಜರಿಯಾಗಿ, ಅಂದ್ರೆ ಕ್ಲೇಸನ್ ಅವರಂತೂ ಇಂಡಿಯಾ ಬೌಲರ್ಗಳನ್ನ ಚಿಂದಿ ಉಡಾಯಿಸ್ಬಿಟ್ಟು. ಎಷ್ಟರ ಮಟ್ಟಿಗೆ ಅಂದ್ರೆ ಕೊನೆಯದಾಗಿ ಕ್ವಿಕಾಕ್ ಔಟ್ ಆಗಿ ಹೋದ್ರು. ಆಮೇಲೆ ಕ್ಲೇಸನ್ ಅವರನ್ನ ಔಟ್ ಮಾಡೋಕೆ ಸಾಹಸ ಪಟ್ರು. ಕೊನೆಯದಾಗಿ ಔಟ್ ಆಯ್ತು ಅನ್ನುವಾಗ ಒಂದು ನಿರಾಳತೆ. ಆದ್ರೂ ಕೊನೆಯದಾಗಿ 30 ಎಸೆತಗಳಲ್ಲಿ 30 ರನ್ಗಳು ಅನ್ನುವಾಗ 1 ಓವರ್ ಬಾಕಿ ಇರೋದು ಬುಮ್ರಾ, 1 ಓವರ್ ಹರ್ಷದೀಪ್. ಸ್ಪಿನ್ನರ್ ಗಳನ್ನಂತೂ ಚಿಂದಿ ಉಡಾಯಿಸಿ ಮೊದಲೇ ಎಸೆತ ಹಾಕಿಬಿಟ್ಟಿದ್ರು. ಸೊ ಅದರಿಂದಾಗಿ ಬುಮ್ರಾವನ್ನು ಉಪಯೋಗಿಸ್ಬೇಕು. 15 ಓವರ್ ಆಯ್ತು. ಬುಮ್ರಾ 1 ಓವರ್ ಇದೆ. ಆಮೇಲೆ ಜಸ್ಪ್ರೀತ್ ಹರ್ಷದೀಪ್ ಸಿಂಗ್ 2 ಓವರ್ ಇದೆ. ಹರ್ಷದೀಪ್ ಸಿಂಗ್ 1 ಓವರ್ ಇದ್ದಿದ್ದು. ಆಮೇಲೆ ಹಾರ್ದಿಕ್ ಪಾಂಡ್ಯ ಅವರ ಓವರು. ಇವೆಲ್ಲದರಲ್ಲಿ ಇವರನ್ನ ಕಟ್ಟಿ ಹಾಕ್ಬೇಕು. ಅಂದ್ರೆ ಮೊದಲು ಉಪಯೋಗಿಸಿದ್ದು ಅಂದ್ರೆ ಬುಮ್ರಾ ಅವರನ್ನ. 16ನೇ ಓವರ್ ಅನ್ನೇ ಬುಮ್ರಾ ಅವರಿಂದ ಎಸೆಯಲಾಯಿತು. ಅಂದ್ರೆ 16ನೇ ಓವರಲ್ಲಿ 24 ಎಸೆತಗಳಲ್ಲಿ 26 ರನ್ಗಳು ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಬುಮ್ರಾ ಅವರು ಬಂದು ಕ್ಲೇಸನ್ ಅವರನ್ನ ಔಟ್ ಮಾಡಿದ್ರು. ಕ್ಲೇಸನ್ ಅವರು ಫಿನಿಶ್ ಆದರು. ನಂತರ ಏನಾಯ್ತು ಅಂದ್ರೆ ದಿಕ್ಕೆ ಬದಲಾಯ್ತು. ಆ ಒಂದು ಓವರ್ ಯಾವ ರೀತಿಯಲ್ಲಿ ಕಟ್ಟಿ ಹಾಕಲಾಯ್ತು ಅಂದ್ರೆ, ನಂತರದ 18 ಬಾಲ್ಗಳಲ್ಲಿ 22 ರನ್ಗಳ ಅವಶ್ಯಕತೆ ಇತ್ತು. ಆ ಒಂದು ಓವರ್ ಅನ್ನ ಎಸೆಯಲಿಕ್ಕೆ ಬಂದಿರೋದು ಹರ್ಷದೀಪ್ ಸಿಂಗ್ ಅವರು. ಆ ಒಂದು ಹರ್ಷದೀಪ್ ಸಿಂಗ್ ಅವರ ಎಸೆತದಲ್ಲೂ ಆ ಒಂದು ಓವರ್ ಅಲ್ಲೂ ಸೌತ್ ಆಫ್ರಿಕಾ ಕೊನೆಯದಾಗಿ 16 ರನ್ಗಳ ಅವಶ್ಯಕತೆ ಇತ್ತು. 2 ಓವರ್ಗಳಲ್ಲಿ 19ನೇ ಓವರಲ್ಲಿ ಹರ್ಷದೀಪ್ ಸಿಂಗ್ ಅವರು ಎಸೆದ್ರು. 1 ಓವರ್ಗೆ 16 ರನ್ಗಳ ಅವಶ್ಯಕತೆ. ಹರ್ಷದೀಪ್ ಸಿಂಗ್ ಅವರ ಓವರ್ ಮುಗಿತಾ ಇದ್ದಂತೆ 1 ಓವರ್ಗೆ 16 ರನ್ಗಳ ಅವಶ್ಯಕತೆ. ಇದು ಸೌತ್ ಆಫ್ರಿಕಾ ಮಟ್ಟಿಗೆ ಅಷ್ಟೊಂದು ದೊಡ್ಡ ಕೆಲಸ ಏನಲ್ಲ, ಅವ್ರಿಗೆ ಹೊಡಿಬಹುದು. ಡೇವಿಡ್ ಮಿಲ್ಲರ್ ಅನ್ನುವಂತಹ ದೈತ್ಯ ಬ್ಯಾಟ್ಸ್ಮನ್ ಹೊಂಚಾಗ್ತಾನೆ ಕಾಯ್ತಾ ಇದ್ದ. ಅಂತೆ ಹಾರ್ದಿಕ್ ಪಾಂಡ್ಯ ಅವರ ಮೊದಲ ಎಸೆತವನ್ನೇ ಚಚ್ಚೆ ಬಿಟ್ರು.
ಲಾಂಗ್ ಆನ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಅತ್ಯದ್ಭುತವಾದಂತಹ ಪವಾಡ ಸದೃಶವಾದಂತಹ ಒಂದು ಕ್ಯಾಚ್ ಅಂತ ಹೇಳ್ಬೋದು. ಲೈನ್ ಅಲ್ಲಿ ಟಚ್ ಆಗ್ಬಿಡ್ತೋ ಎನ್ನುವಂತಹ ಒಂದು ಡೌಟ್ ಅಲ್ಲಿ ಆ ಒಂದು ಕ್ಯಾಚ್ ಪರಿಪೂರ್ಣತೆ ಭಾರತದ ದಕ್ಷಿಣ ಆಫ್ರಿಕಾದ ಜಯದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಆ ಒಂದು ಜಯವನ್ನ ಭಾರತದ ತೆಕ್ಕೆ ತಂದ್ಬಿಡ್ತು. ಕೊನೆಯದಾಗಿ ದಕ್ಷಿಣ ಆಫ್ರಿಕಾ 8 ವಿಕೆಟ್ಗಳನ್ನ ಕಳೆದುಕೊಂಡು 2 ವಿಕೆಟ್ಗಳಿಂದ ಭಾರತ ಜೊತೆ ಮಂಡಿ ಉರೆ ಬಿಡ್ತು. ಆದ್ರೆ ಈ ಒಂದು ಮ್ಯಾಚ್ ಅನ್ನ ಕೊನೆಯವರೆಗೂ ಥ್ರಿಲ್ಲರ್, ಅಂದ್ರೆ ಕೊನೆಯ 30 ಎಸೆತಗಳಲ್ಲಿ 30 ರನ್ಗಳು ಬೇಕು. 30 ಎಸೆತಗಳು 30 ರನ್ಗಳು, 4 ವಿಕೆಟ್ಗಳು ಮಾತ್ರ ಹೋಗಿದ್ವು. ಇನ್ನು 6 ವಿಕೆಟ್ಗಳಿದೆ. ಎಷ್ಟರ ಮಟ್ಟಿಗೆ ಹೊಡೆದಿದ್ರು, ಸಿಂಗಲ್ ತಗೊಂಡ್ರು, ಏನೇ ಮಾಡಿದ್ರು ಸಿಂಪಲ್ ಆಗಿ ಗೆಲ್ಬಹುದು. ದಕ್ಷಿಣ ಆಫ್ರಿಕಾವನ್ನ ಪನೋತಿ ಅಂತ ಇದ್ರು. ನಾನು ಈ ಬಾರಿ ಅನ್ಕೊಂಡೆ ಮುಗೀತು, ದಕ್ಷಿಣ ಆಫ್ರಿಕಾ ಮೊದಲನೇ ಬಾರಿ ವರ್ಲ್ಡ್ ಕಪ್ ಅನ್ನ ಎತ್ತಿ ಹಿಡಿತೆ ಅಂತ. ಆದ್ರೆ ನಮ್ಮ ದಿ ರಿಯಲ್ ಕಿಂಗ್ ಮತ್ತು ದಿ ರಿಯಲ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ರಿಯಲಿ ಲಕ್ಕಿ ಪರ್ಸನ್. ಯಾಕಂತಂದ್ರೆ ಮುಂಬೈ ಇಂಡಿಯನ್ಸ್ ಜೊತೆಗೆ 5 IPL ಕಪ್ ಅನ್ನ ತಗೊಂಡ್ರು. ಆಮೇಲೆ ಟೆಸ್ಟ್ ಫೈನಲ್ಗೆ ಬಂದ್ಬಿಟ್ರು. ವರ್ಲ್ಡ್ ಕಪ್ ಒನ್ ಡೇ ವರ್ಲ್ಡ್ ಕಪ್ ಫೈನಲ್ ಬಂದ್ಬಿಟ್ಟು, T20 ವರ್ಲ್ಡ್ ಕಪ್ ಫೈನಲ್ ಬಂದ್ಬಿಟ್ಟು ಹಂಗೆ ಹೋಗೋದಂದ್ರೆ ಇದು ಬರೀ ರೋಹಿತ್ ಶರ್ಮಾಗೆ ಮಾತ್ರ ಅಲ್ಲ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಆಮೇಲೆ ಇಂಡಿಯನ್ ಕ್ರಿಕೆಟ್ ಟೀಮ್ ಕೋಚ್ ಅವರು ರಾಹುಲ್ ದ್ರಾವಿಡ್ ಅವರಿಗೂ ಇದು ಅಗ್ನಿ ಪರೀಕ್ಷೆ ಅಂತಿತ್ತು. ಕೊನೆಯದಾಗಿ ಎಲ್ರಿಗೂ ಒಂದು ಸುಖಾಂತ್ಯ ಅಂತ ಹೇಳ್ಬೋದು. ನಮಗೂ ನಿಮಗೂ ಕ್ರಿಕೆಟ್ ವರ್ಲ್ಡ್ ಪ್ರೇಮಿಗಳಿಗೂ ಭಾರತ ಗೆದ್ದಿರೋದು ಬಹಳಷ್ಟು ಸಂತಸ ಅಂದಿರ್ಬೋದು. ಏನೇ ಇರಲಿ, ಈ ಒಂದು ಸಂತಸದಲ್ಲಿ ಇನ್ನೂ ಮಾತಾಡಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ನಾಳೆ ಈ ಒಂದು ಮ್ಯಾಚ್ ನ ಕಂಪ್ಲೀಟ್ ರಿವ್ಯೂನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ. ಭಾರತಕ್ಕೆ ಒಂದು ನಿಮ್ಮ ಅಭಿನಂದನೆಯನ್ನ ಕಾಮೆಂಟ್ ಮೂಲಕ ಖಂಡಿತವಾಗಿಯೂ ತಿಳಿಸಿ. ವೇಟ್ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಈ ಒಂದು ಅಕೌಂಟ್ ನಲ್ಲಿ ಕ್ರಿಕೆಟ್ ಪ್ರೇಮಿಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ಸೊ ಅದರಿಂದಾಗಿ ನಿಮ್ಮ ಆ ಒಂದು ಇಂಪ್ರೆಷನ್ಸ್ಗೆ, ನಿಮ್ಮ ಒಂದು ಕಾಮೆಂಟ್ಸ್ಗಾಗಿ ನಾವು ಕಾಯ್ತಾ ಇರ್ತೀವಿ. ಮುಂದಿನ ಮಾತಿದ್ದೀವಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.